ನಮಸ್ಕಾರ, ನಾನು ಶುಭ. ಇವತ್ತು ನಾನು ತಂದಿರೋ ಟ್ರಿಕ್ಸಿಂದ ಕಮ್ಮಿ ಎಣ್ಣೆಯಲ್ಲಿ ನಾವು ಜಾಸ್ತಿ ಪೂರಿ ಮಾಡ್ಬೋದು ಅಂತ ಟ್ರಿಕ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ. ಒಂದು ಚಿಕ್ಕ ಕಪ್ಗೆ ಒಂದು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಕುಕ್ಕಿಂಗ್ ಆಯಿಲು ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ಮಿಕ್ಸ್ ಮಾಡಿಕೊಂಡು ನಾವು ಟೊಮೊಟೊ ಜಾಸ್ತಿ ದಿನ ಸ್ಟೋರ್ ಮಾಡಬೇಕು, ಫ್ರಿಜ್ಜೇ ಇಲ್ಲ ಅನ್ನೋರು ಹಿಂದ್ಗಡೆ ಭಾಗಕ್ಕೆ ಇನ್ನು ಸ್ವಲ್ಪ ಹಚ್ಚಿಬಿಟ್ಟು ಇಡೋದ್ರಿಂದ 15-20 ದಿನ ಇಡ್ಬೋದು. ನಿಮಗೆ ಫ್ರಿಜ್ಜೇ ಅವಶ್ಯಕತೆ ಇಲ್ಲ. ಟ್ರೈ ಮಾಡಿ. ಬೇಕಂದರೆ ಈ ಥರ ಕೆಂಪಿರುಳ್ಳಿ ನಾವು ಚಾಕುವಲ್ಲಿ ಕಟ್ ಮಾಡಬೇಕಂತಂದರೆ ಕಣ್ಣಲ್ಲಿ ನೀರು ಸುರಿತಾ ಇರುತ್ತೆ. ನಿಮಗೆ ಕಣ್ಣಲ್ಲಿ ನೀರು ಬರಬಾರ್ದು ಅಂದರೆ ಒಂದು ಸ್ವಲ್ಪ ನಿಂಬೆಹಣ್ಣು ಚಾಕುಗೆ ಹಚ್ಕೊಳ್ಳೋದ್ರಿಂದ ಕಣ್ಣಲ್ಲಿ ನೀರು ಬರಲ್ಲ. ಜಾಸ್ತಿ ಜನ ನೀರೊಳಗಡೆಗೆ ಹಾಕ್ಬಿಟ್ಟು ಈರುಳ್ಳಿನೂ ಕಟ್ ಮಾಡ್ಕೊತಾರೆ. ಹಂಗೆ ಬೇಕಾದರೂ ಮಾಡಿ. ಇಲ್ಲ ಅಂತಂದರೆ ಈ ಥರ ಟ್ರಿಕ್ಸು ಟ್ರೈ ಮಾಡಿ. ಚಾಕುಗೆ ಸ್ವಲ್ಪ ನಿಂಬೆಹಣ್ಣು ಹಚ್ಚೋದ್ರಿಂದ ಕಣ್ಣಲ್ಲಿ ನೀರು ಬರಲ್ಲ. ನೋಡಿ, ಟೀ ಶರ್ಟ್ ಮೇಲೆ ಇಂಕ್ ಚೆಲ್ಲೋಗಿದೆ. ಇಲ್ಲ ಟೀ ಸಾಂಬಾರು ಯಾವುದೇ ಕಲೆ ಆಗಲಿ, ಬಣ್ಣದ ಯಾವುದೇ ಬಣ್ಣ ಆಗಲಿ ಬಿಡಿ, ಟೀ ಶರ್ಟ್ ಮೇಲೆ ಚೆಲ್ಲೋದಾಗ ಒಂದು ಟಬ್ಬಲ್ಲಿ ಸ್ವಲ್ಪ ನೀರು, ಇನೋ ಪ್ಯಾಕೆಟು, ಸ್ವಲ್ಪ ನಿಂಬೆಹಣ್ಣು ರಸ, ನಾನು ಲಿಕ್ವಿಡ್ ತಗೊತಾ ಇದ್ದೀನಿ. ಬಟ್ಟೆ ಒಗೆಯೋ ಲಿಕ್ವಿಡ್ಡು. ಇಲ್ಲ ಅಂತಂದರೆ ಸರ್ಫ್ ಬೇಕಾದರೂ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ನಿಮಗೆ ಯಾವ ಭಾಗದಲ್ಲಿ ಬಣ್ಣ ಆಗಿದೆಯಲ್ಲ ಆ ಭಾಗದಲ್ಲಿ ಮಾತ್ರ ನೀರಲ್ಲಿ ಅದ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೋಬೇಕು. ಪೂರ್ತಿ ಬಟ್ಟೆ ಅದ್ದಿದ್ರೆ ಒಂದೊಂದು ಸತಿ ಬಟ್ಟೆ ಎಲ್ಲ ಆಗೋಗೋ ಚಾನ್ಸ್ ಇರುತ್ತೆ ಕಲ್ಲರು. ಇವಾಗ ಬ್ಲೂ ಕಲರ್ ಅಂದ್ಕೊಳ್ಳಿ, ಆ ಟೀ ಶರ್ಟ್ ಎಲ್ಲ ಬ್ಲೂ ಆಗೋಗುತ್ತೆ. ಅದಕ್ಕೆ ಎಲ್ಲಿ ಕಲೆ ಆಗಿರುತ್ತಲ್ಲ ಅಲ್ಲಿ ಮಾತ್ರ ಕ್ಲೀನ್ ಮಾಡ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ನಾನು ಬ್ರಷಲ್ಲಿ ಏನು ಉಜ್ಜಕ್ಕೆ ಹೋಗಲಿಲ್ಲ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮತ್ತೆ ಕೈಯಲ್ಲೇ ಕ್ಲೀನ್ ಮಾಡಿಕೊಂಡೆ. ಮತ್ತು ಚೆನ್ನಾಗಿರೋ ನೀರಲ್ಲಿ ಒಂದು ಸತಿ ನೀಟಾಗಿ ಅದ್ಬಿಟ್ಟು ಜಾಳಿಸ್ಕೊಂಡ್ರೆ ಸಾಕು. ಟೀ ಶರ್ಟ್ ನೀಟಾಗಿ ಕ್ಲೀನ್ ಆಗೋಯ್ತು. ಅದರಲ್ಲಿ ಇಂಕ್ ಚೆಲ್ಲಿತ್ತಲ್ಲ ಅದು ಕೂಡ ಹೊಟ್ಟೋಯ್ತು. ಬೇಕಾದರೆ ಟ್ರೈ ಮಾಡಿ ನೀವು ಒಂದು ಸತಿ. ಮಿಕ್ಸಿ ಜಾರ್ಗೆ ಮೊಟ್ಟೆ ಸಿಪ್ಪೆ ಒಣಗಿಸಿಟ್ಟಿದ್ದೆ. ಮೊಟ್ಟೆ ಸಿಪ್ಪೆ ಮತ್ತು ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಂಬರ್ಬೇಕು. ಹಿಂಗೆ ಮಾಡೋದ್ರಿಂದ ಬ್ಲೇಡ್ಸ್ ತುಂಬ ಶಾರ್ಪ್ ಆಗೋಗುತ್ತೆ. ನಾವು ಒಂದೊಂದು ಸತಿ ಕೊಬ್ಬರಿ ಚಟ್ನಿ ಎಲ್ಲ ಮಾಡಿದಾಗ ನುಣ್ಣಗೆ ಆಗಿರಲ್ಲ, ಹಂಗಂಗೆ ಇರುತ್ತಲ್ಲ, ಅವಾಗ ನೀವು 15 ದಿನಕ್ಕೆ ಒಂದು ಟೈಮ್ ಈ ಥರ ಪೌಡ್ರ್ ಮಾಡಿ ಮಾಡೋದ್ರಿಂದ ಬ್ಲೇಡ್ಸ್ ತುಂಬ ಶಾರ್ಪ್ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ. ನಾನು ಮಾರ್ನಿಂಗು ಚಪಾತಿ ಮಾಡಿದ್ದೆ, ಸ್ವಲ್ಪ ಹಿಟ್ಟು ಉಳಿದ್ಬಿಟ್ಟಿದೆ. ನಿಮ್ಮದು ಒಂದೊಂದು ಸತಿ ಎಷ್ಟೇ ಕಮ್ಮಿ ಮಾಡಬೇಕಂದ್ರೂ ಸ್ವಲ್ಪ ಹಿಟ್ಟು ಉಳಿದ್ಬಿಡುತ್ತಲ್ಲ, ಆವಾಗ ನೀವೇನು ಮಾಡಬೇಕಂದ್ರೆ ಈ ಥರ ಪೂರಿ ಥರ ಚಿಕ್ಕ ಚಿಕ್ಕದಾಗಿ ಲಟ್ಸ್ಕೊಬಿಡಬೇಕು. ನೋಡಿ, ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊತಾ ಇದ್ದೀನಿ. ಪುಡಿ ಹಿಟ್ಟು ಚೆಲ್ಕೊಂಡು ಚಿಕ್ಕದಾಗಿ ಲಟ್ಸ್ಕೊಬಿಟ್ಟೆ. ಇಡ್ಲಿ ಮಾಡ್ತಾ ಇರ್ತೀರಿ ಅಂದ್ಕೊಳ್ಳಿ, ಇಲ್ಲ ರೈಸ್ ಮಾಡ್ತಾ ಇರ್ತೀರಿ, ಕುಕ್ಕರ್ ಮೇಲಾಗಲಿ ಇಲ್ಲ ಇಡ್ಲಿ ಪಾತ್ರೆ ಮೇಲಾಗಲಿ ಹಿಟ್ಟು ಲಟ್ಸ್ಕೊಂಡಿರ್ತೀರಲ್ಲ ಪೂರಿ ಥರ ಚಿಕ್ಕದಾಗಿ, ಅವುಗಳನ್ನ ಹಾಕ್ಕೊಬಿಟ್ಟು ನಿಮಗೆ ಇಡ್ಲಿ ಬೆಂದು ಅಷ್ಟೊತ್ತಿಗೆ ಇವು ಸ್ವಲ್ಪ ಬಿಸಿ ಆಗಿಬಿಡುತ್ತೆ. ನೋಡಿ, ಒಂದು 4 ಹಾಕ್ಕೊಂಡಿದ್ದೀನಿ. ನೀವು ಹಿಂಗೆ ಬೇಕಾದರೂ ಮಾಡ್ಕೋಬೋದು. ಇಲ್ಲ ಹೆಂಚು ಮೇಲೆ ಬೇಕಾದ್ರೂ ಒಂದು 3 ಹಂಗೆ ಹಾಕ್ಕೊಂಡು ಸುಟ್ಕೋಬೋದು. ಅಂದರೆ ಇದು ಎಕ್ಸ್ಟ್ರಾ ನಾವು ಸುಟ್ಕೋಬೇಕಲ್ಲ, ಅದ್ರ ಬದಲು ನಾವು ಬೇರೆ ಏನೋ ಅಡುಗೆ ಮಾಡ್ತಾಯಿರ್ತೀವಿ, ಇಲ್ಲ ರೈಸ್ ಮಾಡ್ತಾಯಿರ್ತೀವಿ, ಇಲ್ಲ ಇಡ್ಲಿ ಮಾಡೋವಾಗ ಹಿಂಗೆ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ. ನೋಡಿ, ಈ ಥರ ಮಾಡ್ಕೊಬಿಟ್ಟೆ. ಇದನ್ನೆಲ್ಲ ಎತ್ಕೊಬಿಟ್ಟು ಅಷ್ಟೊತ್ತಿಗೆ ಇಡ್ಲಿನೂ ರೆಡಿಯಾಗಿದೆ. ನೋಡಿ, ಇಡ್ಲಿ ರೆಡಿ ಆಗೋಷ್ಟೊತ್ತಿಗೆ ಅವು ನಾನು ಮೇಲೆ ಸುಟ್ಟಿತ್ತು. ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ಬೋದು ನೀವು. ಇದನ್ನು ಯಾವಾಗ ಸುಟ್ಟಬೇಕಂತ ನಾನು ಎಣ್ಣೆಗೆ ಹಾಕ್ಬೇಕಂತ ಹೇಳ್ತೀನಿ. ನೋಡಿ, ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ನಾನು ಮಾರ್ನಿಂಗ್ ಮಾಡಿಟ್ಟೆ, ಸಂಜೆ ಮಕ್ಕಳು ಬರೋ ಟೈಮ್ಗೆ ಮತ್ತೆ ಎತ್ಕೊತಾ ಇದ್ದೀನಿ ಫ್ರಿಜ್ಜಿಂದ. ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಇದ್ದರೆ ಸಾಕು. ನಿಮಗೇನು ಜಾಸ್ತಿ ಆಯಿಲೇ ಬೇಕಂತೇನಿಲ್ಲ, ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲಲ್ಲೇ ಮಾಡ್ಬೋದು. ಅಂದರೆ ಎಣ್ಣೆನೂ ಅಷ್ಟು ಹೀರ್ಕೊಳ್ಳೋದಿಲ್ಲ. ಬೇಕಾದರೆ ಟ್ರೈ ಮಾಡಿ ಈ ಥರ. ಅಂದರೆ ನಮಗೆ ಸ್ವಲ್ಪ ಹಿಟ್ಟು ಉಳಿದಿದೆ ಅನ್ನೋವಾಗ ನಾವು ಹಿಟ್ಟು ಚಪಾತಿನೇ ಮಾಡಿದ್ರೆ ಮಕ್ಕಳು ಇಷ್ಟಪಡಲ್ಲ. ಅವಾಗ ಈ ಥರ ಪೂರಿ ಥರ ಮಾಡಿಕೊಟ್ರೆ ತಿಂದುಬಿಡ್ತಾರೆ. ನಮ್ಗೆ ಆಯಿಲು ಅಷ್ಟು ಖರ್ಚಾಗಲ್ಲ. ಬೇಕಾದರೆ ನೋಡಿ, ನೀವು ನಾನೇ ತೋರಿಸ್ತಾ ಇದ್ದೀನಿ. ಒಂದು ಕಮ್ಮಿ ಎಣ್ಣೆಯಲ್ಲಿ ಜಾಸ್ತಿ ಪೂರಿನೇ ಮಾಡ್ಕೋಬೋದು. ಮತ್ತು ಎಣ್ಣೆ ಅಷ್ಟೊಂದು ಹೀರ್ಕೊಳ್ಳೋದು ಇಲ್ಲ ಈ ಥರ ಮಾಡೋದ್ರಿಂದ. ಟ್ರೈ ಮಾಡಿ. ಬೇಕಂದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ನೋಡಿ, ಚಿಕ್ಕ ಚಿಕ್ಕ ಪೂರಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದನ್ನು ಸಾಗು ಜೊತೆ ಇಲ್ಲ ಚಟ್ನಿ ಜೊತೆ ಮಕ್ಳಿಗೆ ಸರ್ವ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.